ಏನಾಗಿ ಬಂದ್ರು ಅಂತ ಕೇಳಿದ್ರ ಮಾನವರು ಹೊಟ್ಟಿ ಒಳಗೆ ಹುಟ್ಟಿ ಮನುಷ್ಯರಾಗಿ ಬಂದ್ರು. ಯಾಕೆ ಮನುಷ್ಯರಾಗಿ ಬಂದೇವ ಅಂತ ಕೇಳಿದ್ರ ಮಹಾತ್ಮರು ಯಾಕೆ ಮನುಷ್ಯರಾಗಿ ಹುಟ್ಟಿದ್ರು ಅಂತ ಕೇಳಿದ್ರ ತಮ್ಮ ಮತ್ ಜೇರ್ಕಂತ ದೇವರಾದ್ರೆ ಬುಡ ಕಂಪನಿ ಜನ ಕೂತಿ ಗೊತ್ತಾರೆ ಇವ್ರು ನಡಬಾರ್ಕ ಮಂದಿ ಒಳಗ. ಅದಕ್ಕೆ ಲಕ್ಷಾಣ ಸಿದ್ಧಲಿಂಗರು ಕೂಡ ನಾಗಮ್ಮನ ಹೊಟ್ಟಿ ಒಳಗೆ ಹುಟ್ಟಿ ಜಗತ್ತದೊಳಗೆ ದೇವರಾಗಿ ಜಗತ್ತದೊಳಗೆ ಪ್ರತಿ ಸಾರಿದ್ರು. ಕಾಶಿಬಾಯಿ ಒಳಗೆ ಎಲ್ಲಾ ಲಿಂಗರು ಹುಟ್ಟಿ ಜಗತ್ತದೊಳಗೆ ದೇವರಾದ್ರು. ಶರಣಮ್ಮ ತಾಯಿ ಒಳಗೆ ಹುಟ್ಟಿ ಸಿದ್ದರಾಮ ಶಿವಯೋಗಿಗಳು ಕೂಡ ದೇವರಾದ್ರು ತಮ್ಮ ಜಗತ್ತದೊಳಗೆ. ಹೆಂಗ ಮಾನವ್ರ ಹೊಟ್ಟೆ ಒಳಗೆ ಹುಟ್ಟಿ ದೇವರಾಗ್ಯಾರ, ನಾವು ಮಾನವ್ರ ಹೊಟ್ಟೆ ಒಳಗೆ ಹುಟ್ಟಿ ದೇವ್ನು ಆಗಲ್ಲ ಸಾಧ್ಯ ಒಂದ. ಯಾಕಂತ ಕೇಳಿ ನಮ್ಗಾಗಿ ಬಹಳ ವ್ಯತ್ಯಾಸ ಅದ. ನಂಬಲ್ಲಿರುವಂತ ಗುಣಗಳು, ನಂಬಲ್ಲಿರುವಂತ ನಡವಳೆ ಅವೆಲ್ಲ ಬಿಟ್ಟಾಗ ಮಾತ್ರ ದೇವರಾಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಅವರೆಲ್ಲ ಬಿಟ್ಟರು ದೇವರಾದ್ರು, ನಾವು ಹಿಡ್ಕೊಂಡೇವು ದೇವನು ಆಗಲಿಲ್ಲ. ಜಗತ್ತದೊಳಗೆ ದೇವ್ರಿಗೆ ಮರದಿಲ್ಲ, ಕೆಲವೊಬ್ರಿಗೆ ಮರದಿಲ್ಲ. ನಾವು ಯಾಕಂತ ಕೇಳಿದ್ರ ದಕ್ಷಾಣ ಸಿದ್ಧಲಿಂಗನ ಪ್ರಭಾವವನ್ನು ಪಡ್ಕೊಂಡು ಸಂಚಾರ ಮಾಡುತ್ತಾ ಭೀಮಾ ಕೃಷ್ಣ ದಾಟಿದ್ರು. ಎಲ್ಲ ಭೀಮಾ ಕೃಷ್ಣ ದಾಟಿ ಕೃಷ್ಣಾ ನದಿ ದಂಡಿ ಮೇಲೆ ಕೂತಾರಪ್ಪ ಒಂದಿನ ಎಲ್ಲಾ ಲಿಂಗ ಪ್ರಭುಗಳು. ಕೃಷ್ಣಾ ನದಿ ದಂಡಿ ಮೇಲೆ ಕುಂತು ಯವ್ವ ನನ್ನ ಹೊಟ್ಟಿಗೆ ಕೂಳಿಲ್ಲ, ಕಣ್ಣಿಗೆ ನಿಂತಿಲ್ಲ ಅಂತೇಳಿ ಉಸುಕಿನೊಳಗೆ ಮನಗಿದರಂತ. ಅವಾಗ ಕೃಷ್ಣದೇವಿ ಬಂದು ಮಾತಾಡಿದಳಂತ. ಏನಂತಪ್ಪ ಎಲ್ಲಪ್ಪ, ನನ್ನನ್ನು ಉಸುಕಿನೊಳಗೆ ಮಾತಾಡಿ ಬೆನ್ನು ಸುಡಕತ್ತು ಅಂತ ನೀ ಅನ್ಕೊಂಡಿಪ್ಪ, ನಿನ್ನ ಕೆಳಗೆ ನನ್ನ ಸೆರಗ ಹಾಸಿನೋ ಎಲ್ಲ ಲಿಂಗ ಅಂತಂದಳ. ನಮ್ಗೆ ಯಾರ ಪುತ್ತೂರಿ ಟವಾಲ ಕಿತ್ಕೊಂಡು ಹೋಗೋಲ್ಲ ಎಷ್ಟೋ ಮಂದಿ ಹಾಕಿರುವಂತ ಕಂಬಳಿನ ತೆಕ್ಕೊಂಡು ಹೋಗ್ತಾರ, ಕೊಡೋ ಮುತ್ತೆ ಅಂತ ಹೇಳಿ. ಅಲ್ಲ ಕೃಷ್ಣದೇವಿನೇ ಹೇಳಿದ್ರಂತೆ ಎಲ್ಲಾ ಲಿಂಗಗ, ಎಲ್ಲಪ್ಪ ನಿನ್ನ ಬೆನ್ನು ಸುಡ್ತದಂತೇಳಿ ನನ್ನ ಮುತ್ತಿನ ಸೆರಗ ಹಾಸಿನೋ ಎಲ್ಲಪ್ಪ ಅಂತ ಹೇಳಿದಾಗ ಎಲ್ಲಾ ಲಿಂಗರು ಎದ್ದು ನೋಡತಕ್ಕ ಮುತ್ತಿನ ಸೆರಗಿತ್ತ. ಇವ ನೀನು ನನ್ನ ನೋವು ಹೀಗೆವ ಕಾಶಿಬಾಯಿ ಅಂತ ತಿಳ್ಕೊಂಡು ಆ ಮುತ್ತಿನ ಸೆರಗ ಹಣಿಗೆ ಹಚ್ಕೊಂಡು ಮುಂದಿನ ದಾರಿ ತೋರ್ಸಂದಾಗ ಇನ್ನ 3 ದಿನ ನಡಿಯಲ್ಲಪ್ಪ, ಮುಂದಿನ ದಾರಿ ನಿನಗೆ ದ್ಯಾವಮ್ಮ ನಿನಗಾಗಿ ಕೈಕೊಂಡು ಕುಂತಾಳ, ಮುಗಳು ಕೋಡದೊಳಗ ನಿನ್ನ ವಸ್ತಿ ಅದ ಅನ್ನುವಂತ ಸೂಚನೆ ಕೊಟ್ಟಳಂತ. ಆ ಸೂಚನೆದ ಪ್ರಕಾರ ಮುಗಳು ಕೋಡಕ್ಕೆ ಬಂದು ದ್ಯಾವಮ್ಮನ ಆಶೀರ್ವಾದ ಪಡ್ಕೊಂಡು ಇವತ್ತಿಗೆ ನಮಗ ನಿಮ್ಗ ಮುಕ್ತಿ ಮಂದಿರ ಮುಗಳು ಕೋಡ ಅನ್ನುವಂಥದ್ದೊಂದು ದಾರಿದೀಪ ಆಗ್ಯದ ತಮ್ಮ. ಅಂತದ ನಾವು ಜಗತ್ತದೊಳಗ ಪಡ್ಕೊಂಡಿವಿ. ಹಾಲು ಮತ್ತು ಧರ್ಮದೊಳಗಾಗಲಿ ಅನೇಕ ಶರಣರು ಈ ಧರ್ಮದೊಳಗೆ ಹುಟ್ಟ್ಯಾರ. ಅದೇ ಧರ್ಮ ಇದೇ ಧರ್ಮ ಅಂತಿಲ್ಲ. ಕುಲಕೊಬ್ಬರು ಶರಣರು ಅಣ್ಣ ಬಸವಣ್ಣನವರು ಸಾರಿ ಹೋದ್ರು. 12ನೇ ಶತಮಾನದೊಳಗ ಬಸವಣ್ಣನವರು ಕುಲಕೊಬ್ಬರಿಗೆ ಶರಣರಾಗಿ ಮಾಡಿದ್ರು. ಹಡಪ್ಪದ ಅಪ್ಪಣ್ಣನಂತರಿಗೆ ಬಾಗಿಲು ಕೈಲಿ ಕಿಟ್ಟಿದ್ರಂತ ಬಸವಣ್ಣನವರು. ನಮ್ಮ ಮನೆ ಒಳಗೆ ಬಂದ್ರೆ ಅವನು ಮಾರಿ ನೋಡಬಾರ್ದು ಅಂತ ಹೇಳಿ ಒಬ್ಬ ರಾಜ ಭೇಟಿಗೆ ಹೊಂಟಿದನಂತ. ಭೇಟಿಗೆ ಹೊಂದಿರೋ ಸಂದರ್ಭದೊಳಗೆ ದಾಡಿ ಮಾಡ್ಕೋಬೇಕಾಗಿತ್ತಂತ. ಅವಾಗ ರಾಜ ಪ್ರಧಾನಿಗೆ ಹಚ್ಚಿ ಕರೆಸ್ತಾನಂತ. ಅಲ್ಲಪ್ಪ ಆ ಚೌರಿಕನನ್ನ ಕರ್ಕೊಂಡು ಬಾ ಅಂದಾಗ ಅವಾಗ ಚೌರಿಕ್ ಬಂದ. ಆ ರಾಜರ ಚೌರವನ್ನು ಮಾಡದ. ಆ ರಾಜರ ಚೌರವನ್ನು ಮಾಡಿ ಹೊಳ್ಳಿ ಮನೆಗೆ ಹೋದ. ತಾನು ಯಥಾ ಪ್ರಕಾರ ಕಾಯಕ್ ಮಾಡಿ ರಾಜ ಭೇಟಿಗೆ ಹೋದ. ಭೇಟಿ ಸಿಗಲಿಲ್ಲ, ಒಂದೇ ಒಂದು ಹನಿ ನೀರು ಸಿಗಲಿಲ್ಲ ಕಾಡಿನೊಳಗ. ರಾಜ ಹೊಳ್ಳಿ ಬಂದು ಮತ್ತ ಕೈಯನವ್ರಿಗೆ ಕರೆದಂದ. ಪ್ರಧಾನಿ ಕರೆದ್ರೆ ಆ ಮಗನಿಗೆ ಕರ್ಕೊಂಬರ್ರಿ ಚೌರಿಕಂದ. ಕರ್ಕೊಂಡ್ಬಂದ ಅವನಿಗೆ ಜೀವ ಶಿಕ್ಷೆ ಕೊಡ್ರಿ, ಅವ್ನಿಗೆ ಗಲ್ಲಿಗೆ ಏರಿಸ್ರಿ ಅಂದ. ಈ ರಾಜರ ಮಾತನ್ನ ಕೇಳಿಕೊಂಡು ಕೈಯನವ್ರು ಕುಡ್ಕೊಂಡು ಕರ್ಕೊಂಡು ಬಂದು ಅವ್ನಿಗೆ ಗಲ್ಲು ಶಿಕ್ಷೆ ಕೊಡುವಾಗ ಅವಾಗ ಚೌರಿಕ ಕೇಳ್ದ, ಅಲ್ಲಿ ರಾಜರ ನಾ ಏನ್ ತಪ್ಪು ಮಾಡೀನಿ, ನನಗೆ ಗಲ್ಲು ಶಿಕ್ಷಕ ಪಡಿಸಿದ್ರಲ್ಲ, ಏನು ತಪ್ಪು ಮಾಡಿ ಅಂತ ಅವಾಗ ಚೌರಿಕ ಕೇಳಿದಾಗ ಅವಾಗ ರಾಜ ಹೇಳ್ದ, ಅಲ್ಲೋ ಬೆಳಿಗ್ಗೆ ಬಂದು ನನ್ನ ಚೌರ ಮಾಡಿದಿ, ನನಗೆ ಕಟಿಂಗ್ ಮಾಡಿದಿ, ನನಗೆ ದಾಡಿ ಮಾಡಿದಿ, ಕಾಡಿನೊಳಗೆ ಹೋಗಿದ್ ಬ್ಯಾಟಿ ಹೇಳಕ್ಕ ಒಂದು ಬ್ಯಾಟ್ ಸಿಕ್ಕಿಲ್ಲ, ಒಂದು ಹನಿ ನೀರು ಸಿಕ್ಕಿಲ್ಲ ಮಗನ, ಅದಕ್ಕೆ ನನಗೆ ಕಷ್ಟ ಆಗ್ಯದ, ನಿನಗ ಗಲ್ ಶಿಕ್ಷಕ ಗುರಿ ಮಾಡೀನಿ ಅಂತಂದಾಗ ಅವಾಗ ಆ ಚೌರಿಕ ಹೇಳದನಂತ, ಅಲ್ರಿ ರಾಜರ ಬರೇ ನನ್ನ ಮಾರಿ ನೋಡಿದಕ್ಕ ನಿಮಗ ಬರೇ ಒಂದು ಬ್ಯಾಟಿ ಸಿಗಲಿಲ್ಲ, ಮತ್ತೊಂದು ಹನಿ ನೀರು ಸಿಗಲಿಲ್ಲ, ನಾ ಮುಂಜಾನೆ ಅಂತ ಬಂದು ನಿಮ್ಮ ಮಾರಿ ನೋಡಿ ನನಗೆ ಜೀವ ಶಿಕ್ಷೆನೇ ಆಯ್ತಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದ. ಅಲ್ಲ ನಾ ಮುಂಜಾನೆ ನಿಮ್ಮ ಮಾರಿ ನೋಡಿ ಹಂಗೆ ನೋಡ್ದ, ರಾಜರ ಮಾಡಿ ನೋಡಿ ನನಗೆ ಚಲೋದಾಗಬೇಕಾಗಿತ್ತು, ಆದ್ರೆ ನನ್ನ ಪ್ರಾಣನೇ ಹೋಗ್ಲಿಕ್ಕತ್ತಲ್ಲ, ಮತ್ತೆ ನಿಮ್ಗೆ ಹ್ಯಾಂಗ ಮಾಡಿ ಕೇಳಿದ್ರಂತ ಚೌರಿಕ. ಅದಕ್ಕೆ ಬಂಧುಗಳೇ, ಯಾರು ಮಾರಿ ನೋಡಿದ್ರೆ ಯಾರಿಗೂ ಏನಾಗೋದಿಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಕಲ್ಪನಾ ಅನ್ನುವಂಥ ತೆಗೆದು ಹಾಕ್ಬೇಕು. ಮುಂಜಾನೆ ಅದು ನಮ್ಮ ಹೆಂಡ್ರೆ ನಮ್ಮ ಮಾರಿ ತುಳಂಗಿಲ್ಲ, ನಮ್ಮ ಮಕ್ಕಳೇ ನಮ್ಮ ಮಾರಿ ಮುಟ್ಟಂಗಿಲ್ಲ, ನಮ್ಮ ಹಲ್ಲೆ ನಾವು ಗಸನೆ ತಿಕ್ಕೋಂಗಿಲ್ಲ. ಆ ಚೌರಿಕಿನ ಬಳಿ ಹೊಲೆ ಹೋಗ್ತಾ ಇದ್ರೆ ನಮ್ಮ ಮಾರಿಗೆ ನೀರು ಹತ್ತಿ
ನಮ್ಮ ದಾಡಿ ನಮ್ಮ ಮೀಸಿ ಕಟ್ ಹೊಡೆದು ಬೀಗರ ಮನೆಗೆ ಹೆಂಡತಿ ಮನೆಗೆ ಹೊರತು ಸುಂದರವಾಗಿ ಮಾಡಿ ಕಳಿಸ್ತಾನಂದ್ರೆ ಅವನೇ ಮತ್ತೆ ಅವನ ಮರಿನ ನಾವು ಖರಾಬ್ ಅದಂದ್ರೆ ಹೆಂಗೆ ಹೇಳು. ಅದಕ್ಕೆ ಬಸವಣ್ಣ ಅವನ ಸನ್ನಿಧಾನದೊಳಗ ಕಲ್ಯಾಣದೊಳಗ ಚೌರಿಕನನ್ನೇ ಹಡಪದ ಅಪ್ಪಣ್ಣನನ್ನೇ ಪ್ರಧಾನಿಯಾಗಿ ಇಟ್ಟುಕೊಂಡ. ಜಗತ್ತಕ್ಕ ಇಂಥ ಮಹಾತ್ಮರು ನಮ್ಮ ಭೂಮಿ ಒಳಗೆ ಹುಟ್ಟಿ ನಡೆದಾಡಿ ನಮಗೆ ನಿಮಗೆ ಮಾರ್ಗದರ್ಶನ ಆಗಿ ಹೋಗ್ಯಾರಲ್ಲ ಅಂಥವ್ರಿಗೆ ನಾವು ನೆನೆಸಿಕೊಂಡು ಈ ಭೂಮಿ ಒಳಗೆ ಬದುಕಿದೇವಪ್ಪ ಅಂದ್ರೆ ಬದುಕು ಸಾರ್ಥಕ ಆಗ್ತದ ಅನ್ನುವಂಥ ಮಾತನ್ನ ಹೇಳುತ್ತಾ ದೇಶದೊಳಗ ಕೌಲಿಗೂರ ಪಡಿತಲ ಹೆಸರ